ಮತ್ತೊಮ್ಮೆ ಕಾರ್ ಗುರುಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಶಿಧರ್ ಶೆಟ್ಟಿ. ಇವತ್ತಿನ ವಿಡಿಯೋದಲ್ಲಿ ಡ್ಯಾಶ್ಬೋರ್ಡ್ ವಾರ್ನಿಂಗ್ ಲ್ಯಾಂಪ್, ಅದರಲ್ಲಿ ಸೆಕೆಂಡ್ ಡ್ಯಾಶ್ಬೋರ್ಡ್ ವಾರ್ನಿಂಗ್ ಲ್ಯಾಂಪ್ ಬಂದ್ಬಿಟ್ಟು ಎಂಜಿನ್ ಆಯಿಲ್ ವಾರ್ನಿಂಗ್ ಲ್ಯಾಂಪ್. ಸೊ ಈ ವಾರ್ನಿಂಗ್ ಲ್ಯಾಂಪ್ ಏನಕ್ಕೆ ಬರುತ್ತೆ ಕಾರ್ನಲ್ಲಿ, ಆ್ಯಂಡ್ ಈ ವಾರ್ನಿಂಗ್ ಲ್ಯಾಂಪ್ ಬಂದಾಗ ಇಮಿಡಿಯೇಟ್ ಆಗಿ ನೀವು ಏನು ಆ್ಯಕ್ಷನ್ ತಗೋಬೇಕಾಗತ್ತೆ, ಸೊ ಇದರಿಂದ ಇಲ್ಲ ನಿಮ್ಮ ಕಾರಿಗೆ ಯಾವ ಪ್ರಾಬ್ಲಮ್ ಆಗ್ಬೋದು, ಸೊ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ತೇನೆ. ಆ್ಯಂಡ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಬೆಲ್ ಐಕನ್ನ ಕೂಡ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ಯಾವ ವಿಡಿಯೋ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯತೆ ಇರೋದಿಲ್ಲ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ಮೊದಲನೇದಾಗಿ ಈ ಎಂಜಿನ್ ಆಯಿಲ್ ವಾರ್ನಿಂಗ್ ಲ್ಯಾಂಪ್ ಯಾವಾಗ ಬರುತ್ತೆ ಅಂತ ನೋಡೋಣ. ಬಿಕಾಸ್ ನೀವು ಕಾರ್ನ ಇಮಿಡಿಯೇಟಾಗಿ ಇಗ್ನಿಷನ್ ಆನ್ ಮಾಡ್ತೀರಿ, ನೀವು ವೆಹಿಕಲ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇಗ್ನಿಷನ್ ಆನ್ ಮಾಡಿದಾಗ ಈ ಎಂಜಿನ್ ಆಯಿಲ್ ವಾರ್ನಿಂಗ್ ಲ್ಯಾಂಪ್ ಅನ್ನೋದು ಗ್ಲೋ ಆಗಬೇಕು. ಸೊ ಅವಾಗ ಗ್ಲೋ ಆಯಿತು ಅಂದರೆ ಅದರ ಸರ್ಕ್ಯೂಟ್ ಅನ್ನೋದು ಕಂಪ್ಲೀಟಾಗಿ ವರ್ಕ್ ಆಗ್ತಾಯಿದೆ ಅಂತ ಅರ್ಥ. ಬಿಕಾಸ್ ಇನ್ ಕೇಸ್ ಅದು ಏನಾದರೂ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇತ್ತು, ಇಲ್ಲ ನಿಮ್ಮ ಸ್ಪೀಡೋಮೀಟರ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ಸೊ ಈ ಎಂಜಿನ್ ಆಯಿಲ್ ವಾರ್ನಿಂಗ್ ಲ್ಯಾಂಪ್ ನೀವು ಇಗ್ನಿಷನ್ ಆನ್ ಮಾಡಿದಾಗ ವರ್ಕ್ ಆಗಲ್ಲ. ಸೊ ಅವಾಗ ನೀವು ಅದನ್ನು ಚೆಕ್ ಮಾಡಬೇಕಾಗುತ್ತೆ. ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ನೀವು ಇಗ್ನಿಷನ್ ಆನ್ ಮಾಡಿದಾಗ ಇದು ವರ್ಕ್ ಆಯಿತು ಅಂದರೆ ಸೊ ಸಿಸ್ಟಮ್ನ ಸರ್ಕ್ಯೂಟ್ ಅನ್ನೋದು ಓಕೆ ಇದೆ. ಸೊ ಎಂಜಿನ್ನ ಸ್ಟಾರ್ಟ್ ಮಾಡಿದಾಗ ಈ ವಾರ್ನಿಂಗ್ ಲ್ಯಾಂಪ್ ಅನ್ನೋದು ಆಫ್ ಆಗಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ರೆಡ್ ಕಲರ್ ವಾರ್ನಿಂಗ್ ಲ್ಯಾಂಪ್ ಅಂತ ಏನು ಹೇಳ್ತೀವಿ, ಬಿಕಾಸ್ ರೆಡ್ ಅಂದರೆ ಇಟ್ಸ್ ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಇರುತ್ತೆ, ಕಾಷನ್ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಈ ರೆಡ್ ಕಲರ್ ವಾರ್ನಿಂಗ್ ಲ್ಯಾಂಪ್ನ ನೀವು ಬಂತು ಅಂತಂದರೆ ಇಮಿಡಿಯೇಟ್ ಆಗಿ ನೀವು ಅದನ್ನು ಜಾಸ್ತಿ ವೆಹಿಕಲ್ನ ರನ್ ಮಾಡೋಕ್ಕೆ ಹೋಗಬಾರ್ದು. ದ ಫಸ್ಟ್ ರೀಸನ್ ಬಂದುಬಿಟ್ಟು ಲೋ ಎಂಜಿನ್ ಆಯಿಲ್ ಲೆವೆಲ್, ಅಂದರೆ ಆಯಿಲ್ ಲೆವೆಲ್ ತುಂಬಾ ಕಡಿಮೆ ಇದೆ ಎಂಜಿನಲ್ಲಿ ಅಂತ ಹೇಳಿದ್ರೆ ಈ ವಾರ್ನಿಂಗ್ ಲ್ಯಾಂಪ್ ಅನ್ನೋದು ಗ್ಲೋ ಆಗುತ್ತೆ. ಯಾವಾಗ ಆಯಿಲ್ ಲೆವೆಲ್ ಕಮ್ಮಿ ಇರುತ್ತೆ, ನಿಮ್ಗೆ ಆಯಿಲ್ನ ಸರ್ಕ್ಯುಲೇಷನ್ ಏನಾಗುತ್ತೆ, ಸೊ ಎಂಜಿನ್ನ ಆಯಿಲ್ ಗ್ಯಾಲರಿ ಇರ್ಬೋದು, ಕ್ರ್ಯಾಂಕ್ ಶಾಫ್ಟ್ ಬೇರಿಂಗ್ಸ್ ಇರ್ಬೋದು, ಇಲ್ಲ ಕ್ರ್ಯಾಂಕ್ ಶಾಫ್ಟ್ ಇರ್ಬೋದು, ಹೆಡ್ಗೆ ಆಯಿಲ್ ಏನು ಫ್ಲೋ ಆಗುತ್ತೆ. ಸೊ ಆ ಆಯಿಲ್ ಅನ್ನೋದು ಫ್ಲೋ ಆಗಲ್ಲ. ಯಾಕಂತ ಹೇಳಿದ್ರೆ ಆಯಿಲು ರೀಚ್ ಆಗಲ್ಲ, ನಿಮ್ಮ ಆಯಿಲ್ನ ಏನು ಸಕ್ ಮಾಡುತ್ತೆ ಆಯಿಲ್ ಸ್ಟ್ರೈನರು, ಸೊ ಅದಕ್ಕೆ ರೀಚ್ ಆಗಲ್ಲ. ಸೊ ಅದರಿಂದ ನಿಮಗೆ ಆಯಿಲ್ ಪ್ರೆಷರ್ ಲೈಟ್ ಅನ್ನೋದು ಆಯಿಲ್ ಪ್ರೆಷರ್ ಅನ್ನೋದು ಕಮ್ಮಿ ಆಗುತ್ತೆ. ಎರಡನೇದಾಗಿ ನಿಮಗೆ ಈ ವಾರ್ನಿಂಗ್ ಲ್ಯಾಂಪ್ ಏನಕ್ಕೆಪ್ಪ ಬರುತ್ತೆ ಅಂತ ಹೇಳಿದ್ರೆ, ಆಯಿಲ್ನ ಲೆವೆಲ್ ಕೂಡ ಎಂಜಿನಲ್ಲಿ ಕರೆಕ್ಟ್ ಆಗಿದೆ, ಬಟ್ ಸ್ಟಿಲ್ ನಿಮಗೆ ಈ ವಾರ್ನಿಂಗ್ ಲ್ಯಾಂಪ್ ಬರುತ್ತೆ ಅಂತ ಹೇಳಿದ್ರೆ ನಿಮಗೆ ಆಯಿಲ್ ಪ್ರೆಷರ್ನ ಸ್ವಿಚ್ ಅಥವಾ ಗೇಜ್ ಏನು ಬರುತ್ತೆ ಅದು ಪ್ರಾಪರ್ ಆಗಿ ಫಂಕ್ಷನ್ ಮಾಡ್ತಾ ಇಲ್ಲ ಅಂತ ಅರ್ಥ. ಯಾಕೆಂತ ಹೇಳಿದ್ರೆ ಆಯಿಲ್ ಪ್ರೆಷರ್ ಸ್ವಿಚ್ ಬಂದು ಅದು ಆಯಿಲ್ನ ಪ್ರೆಷರ್ನ ಚೆಕ್ ಅಂದರೆ ಸೆನ್ಸ್ ಮಾಡುತ್ತೆ. ಅದು ಸೆನ್ಸ್ ಮಾಡಿಬಿಟ್ಟು ಅದು ನೆಕ್ಸ್ಟ್ ಆಯಿಲ್ ಸ್ಪೀಡೋಮೀಟ್ರಿಗೆ ಏನು ಸಿಗ್ನಲ್ನ ಕೊಡುತ್ತೆ, ಅಥವಾ ಅದಕ್ಕೆ ಸಿಗ್ನಲ್ನ ಥ್ರೂ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇರುತ್ತೆ, ಅದು ನಿಮಗೆ ಕರೆಕ್ಟಾಗಿ ಪ್ರಾಪರಾಗಿ ತೋರಿಸಲ್ಲ. ಬಿಕಾಸ್ ಅದರ ಆಯಿಲ್ ಪ್ರೆಷರನ್ನು ಏನು ಸೆನ್ಸ್ ಮಾಡುತ್ತೆ ಅದನ್ನು ಕರೆಕ್ಟಾಗಿ ಅದು ಮಾಡಲ್ಲ. ಅದೇನಾದರೂ ಫಾಲ್ಟಿ ಇತ್ತು ಅಂತ ಹೇಳಿದ್ರೆ ನಿಮಗೆ ಅವಾಗ ಕೂಡ ಆಯಿಲ್ ಪ್ರೆಷರ್ ವಾರ್ನಿಂಗ್ ಲ್ಯಾಂಪ್ ಬರುತ್ತೆ. ಆ್ಯಂಡ್ ಮೂರನೇ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಕ್ಲಾಗ್ಡ್ ಎಂಜಿನ್ ಆಯಿಲ್ ಫಿಲ್ಟರ್. ಆಯಿಲ್ ಫಿಲ್ಟರ್ ಏನಾದರೂ ಕ್ಲಾಗ್ ಆಗಿತ್ತು, ಇವಾಗ ಆಯಿಲ್ ಫಿಲ್ಟರ್ ಏನೋ ಕೊಟ್ಟಿರ್ತಾರೆ, ಸೊ ಎಂಜಿನ್ ಆಯಿಲ್ನಲ್ಲಿ ಏನಾದರೂ ಡಸ್ಟ್ ಪಾರ್ಟಿಕಲ್ ಇತ್ತು ಅಂತ ಹೇಳಿದ್ರೆ ಅದನ್ನು ಫಿಲ್ಟರ್ ಮಾಡೋದಕ್ಕೋಸ್ಕರ ಆಯಿಲ್ ಫಿಲ್ಟರ್ನ ಕೊಟ್ಟಿರ್ತಾರೆ. ಈ ಆಯಿಲ್ ಫಿಲ್ಟ್ರು ನಿಮಗೆ ಎಂಜಿನ್ ಆಯಿಲ್ ಏನು ಫ್ಲೋ ಆಗುತ್ತೆ ನಿಮ್ಮ ಸ್ಟ್ರೈನರಿಂದ ನೆಕ್ಸ್ಟ್ ಆಯಿಲ್ ಫಿಲ್ಟ್ರಿಗೆ ಏನು ಫ್ಲೋ ಆಗುತ್ತೆ, ಅದು ಫ್ಲೋ ಆಗಬೇಕಾದ್ರೆ ಫಿಲ್ಟರ್ ಏನಾದರೂ ಕ್ಲಾಗ್ ಆಗಿತ್ತು, ನೀವು ಲಾಂಗ್ ಟೈಮಿಂದ ಆಯಿಲ್ ಫಿಲ್ಟರ್ನ ಚೇಂಜ್ ಮಾಡಿಲ್ಲ, ಸೊ ಆ ಟೈಮಲ್ಲಿ ನಿಮಗೆ ಆಯಿಲ್ನ ಪ್ರೆಷರ್ ಅನ್ನೋದು ನಿಮಗೆ ಫಿಲ್ಟರ್ನ ಯಾವಾಗ ಪಾಸ್ ಆಗುತ್ತೆ ಅದಾದಮೇಲೆ ಅಲ್ಲಿಂದ ಪ್ರೆಷರ್ ನಿಮಗೆ ಬಿಲ್ಡ್ ಆಗಲ್ಲ. ಸೊ ಯಾವಾಗ ಆ ಪ್ರೆಷರ್ ಬಿಲ್ಡ್ ಆಗಲ್ಲ, ಆಯಿಲ್ ಪ್ರೆಷರ್ ಸ್ವಿಚ್ಚು ಆಯಿಲ್ನ ಪ್ರೆಷರ್ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಸ್ಪೀಡೋಮೀಟ್ರಿಗೆ ಆಮೇಲೆ ನಿಮಗೆ ಇನ್ನೊಂದು ಇಂಡಿಕೇಶನ್ನ ಕೊಡುತ್ತೆ. ಸೊ ಆವಾಗಲೂ ಕೂಡ ನಿಮಗೆ ಈ ಎಂಜಿನ್ ಆಯಿಲ್ ವಾರ್ನಿಂಗ್ ಲ್ಯಾಂಪ್ ಗ್ಲೋ ಆಗುತ್ತೆ. ನಾಲ್ಕನೇ ರೀಸನ್ ಏನಪ್ಪ ಅಂತ ಹೇಳಿದ್ರೆ ವಿಸ್ಕಾಸಿಟಿ ಆಫ್ ಎಂಜಿನ್ ಆಯಿಲ್. ಸೊ ಎಂಜಿನ್ ಆಯಿಲ್ನ ವಿಸ್ಕಾಸಿಟಿ ಏನಾದರೂ ಪ್ರಾಬ್ಲಮ್ ಆಗಿತ್ತು, ನೀವು ಏನಾದರೂ ಡಿಫ್ರೆಂಟ್ ವಿಸ್ಕಾಸಿಟಿಗೆ ಆಯಿಲ್ನ ಯೂಸ್ ಮಾಡ್ತಾರೆ, ಡಿಫ್ರೆಂಟ್ ಗ್ರೇಡ್ನ ಆಯಿಲ್ನ ಯೂಸ್ ಮಾಡ್ತಾರೆ. ಯಾಕಂದರೆ ಮ್ಯಾನುಫ್ಯಾಕ್ಚರ್ ಏನು ಸ್ಪೆಸಿಫೈ ಮಾಡಿರ್ತಾರೆ ಆ ಆಯಿಲ್ನ ಗ್ರೇಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ವಿಸ್ಕಾಸಿಟಿ ವೇರಿಯೇಷನ್ ಆಯಿತು ಅಂದರೆ ನಿಮಗೆ ಥಿಕ್ನೆಸ್ ಅನ್ನೋದು ಜಾಸ್ತಿ ಆಯಿತು ಎಂಜಿನ್ ಆಯಿಲ್ದು ಅಂತ ಹೇಳಿದ್ರೆ ಆ ಟೈಮಲ್ಲಿ ಕೂಡ ಎಂಜಿನ್ ಆಯಿಲ್ನ ಫ್ಲೋ ಏನಿರುತ್ತೆ, ಸೊ ಆಯಿಲ್ ಗ್ಯಾಲರಿಲಿ ಇರ್ಬೋದು, ಆಯಿಲ್ ಪ್ಯಾಸೇಜಲ್ಲಿ ಇರ್ಬೋದು, ಸೊ ಎಂಜಿನಲ್ಲಿ ಸೊ ಅವಾಗ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಸೊ ಏನು ಆ ರೆಸಿಸ್ಟೆನ್ಸಿಂದ ನಿಮಗೆ ಆಯಿಲ್ನ ಪ್ರೆಷರ್ ಅನ್ನೋದು ಬಿಲ್ಡ್ ಆಗಲ್ಲ. ಸೊ ಅವಾಗಲೂ ಕೂಡ ನಿಮಗೆ ಎಂಜಿನ್ ಆಯಿಲ್ ವಾರ್ನಿಂಗ್ ಲ್ಯಾಂಪ್ ಅನ್ನೋದು ಗ್ಲೋ ಆಗುತ್ತೆ. ಆ್ಯಂಡ್ ಐದನೇ ರೀಸನ್ ಏನಪ್ಪ ಅಂತ ಹೇಳಿದ್ರೆ ಫಾಲ್ಟಿ ಆಯಿಲ್ ಪಂಪ್. ಆಯಿಲ್ ಪಂಪ್ ಏನಾದರೂ ಫಾಲ್ಟಿ ಆಗಿತ್ತು, ಇಲ್ಲ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಆಯಿಲ್ ಪ್ರೆಷರ್ನ ಅದು ಬಿಲ್ಡ್ ಮಾಡಲ್ಲ. ಆಯಿಲ್ ಪಂಪ್ನ ಮೇನ್ ಪರ್ಪಸ್ ಏನಪ್ಪ, ಅದರ ಫಂಕ್ಷನ್ ಏನಪ್ಪ ಅಂತ ಹೇಳಿದ್ರೆ ಅದು ಆಯಿಲ್ನ ಪಂಪ್ ಮಾಡುವಂಥ ಕೆಲಸ ಮಾಡುತ್ತೆ. ಎಲ್ಲಿಂದ ಆಯಿಲ್ ಪ್ಯಾನ್ ಏನಿರುತ್ತೆ ಕೆಳಗಡೆ ನಿಮ್ಮ ಆಯಿಲ್ ಸ್ಟೋರ್ ಆಗಿರುತ್ತೆ ಎಂಜಿನಲ್ಲಿ, ಅಲ್ಲಿಂದ ಆಯಿಲ್ನ ಪಂಪ್ ಮಾಡಿಬಿಟ್ಟು ಎಲ್ಲ ಮೇನ್ ಆಯಿಲ್ ಗ್ಯಾಲರಿ ಏನಿರುತ್ತೆ ಆಯಿಲ್ನ ಪಂಪ್ ಮಾಡೋ ಕೆಲಸನ ಅದು ಮಾಡುತ್ತೆ. ಸೊ ಅದು ಕರೆಕ್ಟಾಗಿ ಅದರ ಫಂಕ್ಷನ್ನ ಮಾಡ್ತಾ ಇಲ್ಲ, ಅದರಲ್ಲಿ ಏನಾದರೂ ಫಾಲ್ಟ್ ಇದೆ, ಸೊ ಪ್ರೆಷರ್ ಬಿಲ್ಡ್ ಆಗ್ತಾ ಇಲ್ಲ, ಆ ಥರದ ಕಂಡೀಷನಲ್ಲಿ ನಿಮಗೆ ಎಂಜಿನ್ ಆಯಿಲ್ ಅನ್ನೋದು ಸೊ ಪ್ರೆಷರ್ ಕಮ್ಮಿ ಆಗುತ್ತೆ. ಸೊ ಆವಾಗ ಕೂಡ ನಿಮಗೆ ವಾರ್ನಿಂಗ್ ಲ್ಯಾಂಪ್ ಅನ್ನೋದು ಸ್ಪೀಡೋಮೀಟರ್ ಅಥವಾ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಗ್ಲೋ ಆಗುತ್ತೆ. ಆ್ಯಂಡ್ ಆರನೇ ರೀಸನ್ ಅಥವಾ ಲಾಸ್ಟ್ ರೀಸನ್ ಯಾವುದಪ್ಪ ಅಂತ ಹೇಳಿದ್ರೆ ನಿಮಗೆ ಎಂಜಿನ್ ಓವರ್ ಹೀಟಿಂಗ್ ಆಗ್ತಾ ಇದ್ರು ಕೂಡ ನಿಮಗೆ ಆಯಿಲ್ನ
ವಾರ್ನಿಂಗ್ ಲ್ಯಾಂಪ್ ಅನ್ನೋದು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಗ್ಲೋ ಆಗುತ್ತೆ. ಯಾವಾಗ ಎಂಜಿನ್ ಓವರ್ ಹೀಟಿಂಗ್ ಆಗ್ತಾ ಇರುತ್ತೆ ಆವಾಗ ನಿಮಗೆ ಎಂಜಿನ್ ಆಯಿಲ್ನ ಥಿಕ್ನೆಸ್ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಬಿಕಾಸ್ ಹೀಟ್ ಜಾಸ್ತಿ ಆದಾಗ ನಿಮ್ಗೆ ಆಯಿಲ್ನ ಥಿಕ್ನೆಸ್ ಅನ್ನೋದು ತುಂಬ ಕಡಿಮೆ ಆಗುತ್ತೆ. ಸೊ ಆ ಎಂಜಿನ್ ಓವರ್ ಹೀಟಿಂಗ್ ಆಗ್ತಿದ್ರೆ ಅದು ನಾರ್ಮಲ್ ಟೆಂಪ್ರೇಚರ್ಗಿಂತ ಜಾಸ್ತಿ ಟೆಂಪ್ರೇಚರ್ ಇದೆ ಅಂತ ಅರ್ಥ. ಸೊ ಆವಾಗ ಲಿಕ್ವಿಡ್ ಅನ್ನೋದು ತುಂಬ ತಿನ್ ಆಗುತ್ತೆ. ಸೊ ಆವಾಗ ಯಾವಾಗ ಎಂಜಿನ್ ಆಯಿಲ್ ತಿನ್ ಆಗುತ್ತೆ ಆವಾಗ ನಿಮಗೆ ಆ ಫ್ರೀ ಫ್ಲೋ ಇರುತ್ತೆ. ಸೊ ಆವಾಗ ನಿಮಗೆ ಆ ಪ್ರೆಷರ್ ಬಿಲ್ಡ್ ಆಗಲ್ಲ ಒಳಗಡೆ ಆ ಸಿಸ್ಟಮಲ್ಲಿ ಏನಿರುತ್ತೆ. ಸೊ ಆಯಿಲ್ ಪಂಪಿಂದ ಕೂಡ ಪ್ರೆಷರ್ ಬಿಲ್ಡ್ ಮಾಡೋಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಕೂಡ ನಿಮಗೆ ಎಂಜಿನ್ ಆಯಿಲ್ ವಾರ್ನಿಂಗ್ ಲ್ಯಾಂಪ್ ಅನ್ನೋದು ಸೊ ಕ್ಲಸ್ಟ್ರಲ್ಲಿ ಬರುತ್ತೆ. ಸೊ ಇದೆಲ್ಲ ರೀಸನಿಂದ ನಿಮಗೆ ಆಯಿಲ್ನ ವಾರ್ನಿಂಗ್ ಲ್ಯಾಂಪ್ ಅನ್ನೋದು ಸೊ ಎಸ್ಪೆಷಲಿ ಈ ಎಂಜಿನ್ ಆಯಿಲ್ ವಾರ್ನಿಂಗ್ ಲ್ಯಾಂಪ್ ಅನ್ನೋದು ನಿಮಗೆ ಸ್ಪೀಡೋಮೀಟ್ರಲ್ಲಿ ತೋರಿಸುತ್ತೆ. ಸೊ ಇದು ಬಂದಾಗ ಇಮಿಡಿಯೇಟ್ ಆಗಿ ನೀವೇನು ಮಾಡಬೇಕು, ವೆಹಿಕಲ್ನ ಸ್ಟಾಪ್ ಮಾಡಬೇಕಾಗತ್ತೆ. ಬಿಕಾಸ್ ಈ ವಾರ್ನಿಂಗ್ ಲ್ಯಾಂಪ್ ಅಂತ ಹೇಳಿದ್ರೆ ನೀವು ವೆಹಿಕಲ್ನ ಓಡಿಸ್ಲಿಕ್ಕೆ ಹೋಗಬಾರ್ದು, ಬಟ್ ಇಮಿಡಿಯೇಟ್ ಆಗಿ ವೆಹಿಕಲ್ನ ಸ್ಟಾಪ್ ಮಾಡಬೇಕು. ಸೊ ನಿಯರೆಸ್ಟ್ ಏನಾದರೂ ಸರ್ವಿಸ್ ಸೆಂಟರ್ ಇದ್ದರೆ ಸೊ ಅಲ್ಲಿಗೆ ವೆಹಿಕಲ್ನ ಟೋ ಮಾಡಿಸ್ಬೇಕು. ಬಿಕಾಸ್ ಇವನ್ ನೀವು ರನ್ ಮಾಡ್ಕೊಂಡು ಹೋಗ್ತೀನಿ ಇಲ್ಲ 1 ಕಿಲೋಮೀಟರ್ ಇದೆ, 1/2 ಕಿಲೋಮೀಟರ್ ಇದೆ, ಡೋಂಟ್ ಟೇಕ್ ಎನಿ ಚಾನ್ಸ್. ಬಿಕಾಸ್ ನೀವು ಚಾನ್ಸ್ ತಗೊಳ್ಳೋದಕ್ಕೆ ಹೋಗ್ಬಿಡಿ. ಸೊ ಇನ್ ಕೇಸ್ ನೀವೇನಾದರೂ ಗಾಡಿನ ಓಡಿಸಿದ್ರೆ ಅಂತಾದರೆ ಸೊ ನಿಮಗೆ ಆವಾಗ ಎಂಜಿನ್ನ ಏನು ರಿಪೇರ್ ಕಾಸ್ಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಈವನ್ ಡೀಸೆಲ್ ಇಂಜಿನ್ ಇರ್ಬೋದು, ಪೆಟ್ರೋಲ್ ಇಂಜಿನ್ ಇರ್ಬೋದು, ಬಟ್ ಕಂಪೇರ್ ಟು ಪೆಟ್ರೋಲ್ ಇಂಜಿನ್, ಡೀಸೆಲ್ ಇಂಜಿನಲ್ಲಿ ನಿಮಗೆ ಆ ರಿಪೇರ್ ಕಾಸ್ಟ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ನೀವು ಆವಾಗ ಯಾವಾಗಲೂ ವೆಹಿಕಲ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಬೇಕು ಆ ವಾರ್ನಿಂಗ್ ಲ್ಯಾಂಪ್ ಬಂತು ಅಂತ ಹೇಳಿದ್ರೆ. ಸೊ ನಿಯರೆಸ್ಟ್ ಏನು ವರ್ಕ್ಶಾಪ್ ಇದೆ ಅಥವಾ ಸರ್ವಿಸ್ ಸೆಂಟರ್ ಇದೆ ಅಲ್ಲಿಗೆ ತೊಗೊಂಡೋಗಿ ಟೋ ಮಾಡ್ಕೊಂಡೋಗಿ ವೆಹಿಕಲ್ನ ಬಿಡಬೇಕು, ಅಲ್ಲಿ ಅದನ್ನು ರಿಪೇರ್ನ ಮಾಡಿಸ್ಬೇಕು. ಏನಾದರೂ ಸೊ ನಿಮಗೆ ಸಡನ್ನಾಗಿ ಏನಾದರೂ ಕೆಳಗಡೆ ಅಂಡರ್ ಚಾಸಿ ಡ್ಯಾಮೇಜ್ ಆಯಿತು. ಸೊ ಡ್ಯಾಮೇಜ್ ಆದಾಗ ನಿಮಗೆ ಒಂದು ಚೆಕ್ ಮಾಡಬೇಕಾಗುತ್ತೆ ಕೆಳಗಡೆ ಅಂಡರ್ ಚಾಸಿಲಿ ಏನಾದರೂ ಆಯಿಲ್ ಲೀಕೇಜಸ್ ಆಗ್ತಾ ಇದೆಯಾ. ಸೊ ಏನಾದರೂ ಕೆಳಗಡೆ ಆಯಿಲ್ ಪ್ಯಾನ್ ಅಥವಾ ಸಂಪ್ ಅಂತ ಕರಿತೀವಲ್ಲ, ಸೊ ಅದಕ್ಕೆ ಏನಾದರೂ ಡ್ಯಾಮೇಜ್ ಆಗಿದೆ, ಆಯಿಲ್ ಫಿಲ್ಟರ್ಗೆ ಏನಾದರೂ ಡ್ಯಾಮೇಜ್ ಆಗಿದೆಯಾ. ಸೊ ಕೆಲವೊಂದು ವೆಹಿಕಲಲ್ಲಿ ಆಯಿಲ್ ಫಿಲ್ಟರ್ ಅನ್ನೋದು ಕೆಳಗಡೆನೇ ಬರುತ್ತೆ. ಸೊ ಅದಕ್ಕೆ ಡ್ಯಾಮೇಜ್ ಆಗಿದೆಯಾ. ಸೊ ಅದನ್ನು ಫಸ್ಟ್ ಇನ್ಸ್ಪೆಕ್ಟ್ ಮಾಡಬೇಕು. ಇನ್ಸ್ಪೆಕ್ಟ್ ಮಾಡಿದ್ಮೇಲೆ ಏನಾದರೂ ಲೀಕೇಜ್ ಇಲ್ಲ ಅಂತ ಕನ್ಫರ್ಮ್ ಆಗಿದ್ರೆ ಮಾತ್ರ ಅದನ್ನು ಓಡ್ಸೋಕ್ಕೆ ಹೋಗಿ. ಇಲ್ಲ ಅಂತ ಹೇಳಿದ್ರೆ ಸೊ ನೀವು ಓಡಿಸ್ಬಾರ್ದು. ಓಡಿಸಿದ್ರೆ ಅಂದರೆ ಆವಾಗ ನಿಮಗೆ ಇಂಡಿಕೇಶನ್ ಬರುತ್ತೆ ಇನ್ ಕೇಸ್ ಲೀಕೇಜ್ ಇತ್ತು ಅಂತ ಹೇಳಿದ್ರೆ. ಬಟ್ ಕೆಲವರು ಅದನ್ನು ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ, ಸ್ಟಿಲ್ ಅದು ಎಂಜಿನ್ ಫೇಲ್ಯೂರ್ ಆಗುವಂಥ ಸೀಜರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಬೇಕು. ಆ್ಯಂಡ್ ಇದನ್ನು ಅವಾಯ್ಡ್ ಮಾಡೋದಕ್ಕೆ ಮೂರನೇ ಪ್ರಿಕಾಷನ್ ನೀವೇನು ತೊಗೊಳ್ಬೇಕು ಅಂತ ಹೇಳಿದ್ರೆ, ರೆಗ್ಯುಲರ್ ಆಗಿ ನೀವು ಎಂಜಿನ್ ಆಯಿಲ್ನ ಲೆವೆಲ್ನ ಚೆಕ್ ಮಾಡ್ತಾ ಇರಬೇಕು. ಸೊ ಡಿಪ್ ಸ್ಟಿಕ್ ಇರುತ್ತೆ, ಸೊ ಡಿಪ್ ಸ್ಟಿಕ್ನ ನೀವು ಎತ್ಬಿಟ್ಟು ಸೊ ನೀವು ಅದನ್ನು ವೈಪ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಪುನಃ ಅದನ್ನು ಇನ್ಸರ್ಟ್ ಮಾಡಿಬಿಟ್ಟು ಅದನ್ನು ಆಯಿಲ್ ಲೆವೆಲ್ ಎಷ್ಟಿದೆ ಅಂತ ನೋಡಬೇಕು. ಸೊ ಆಯಿಲ್ ಲೆವೆಲ್ ಅನ್ನೋದು ಕರೆಕ್ಟಾಗಿ ಇದೆಯಲ್ವ ಅಂತ ಚೆಕ್ ಮಾಡಬೇಕು. ಅಲ್ಲಿ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಇರುತ್ತೆ. ಸೊ ಈ ಕೆಲವೊಂದು ವೆಹಿಕಲಲ್ಲಿ 2 ಲೈನ್ಸ್ ಕೊಟ್ಟಿರ್ತಾರೆ ಡಿಪ್ ಸ್ಟಿಕ್ಕಲ್ಲಿ, ಇಲ್ಲ ಕೆಲವೊಂದರಲ್ಲಿ 2 ಸ್ಮಾಲ್ ಹೋಲ್ಸ್ ಇರುತ್ತೆ. ಸೊ ಅದ್ರ ಬಿಟ್ವೀನ್ ಇರಬೇಕು. ಸೊ ಅದಕ್ಕಿಂತ ಕೆಳಗಡೆ ಮಿನಿಮಮ್ ಲೈನ್ಗಿಂತ ಯಾವಾಗ ಕಮ್ಮಿ ಇರುತ್ತೆ ಸೊ ನೀವು ಇಮಿಡಿಯೇಟ್ ಆಗಿ ಅದನ್ನು ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗಿ ಸೊ ಚೆಕ್ ಮಾಡಿಸಿ. ಸೊ ಆಯಿಲ್ ಲೆವೆಲ್ ಕಡಿಮೆ ಇದೆ, ಸೊ ಏನು ಮಾಡಬೇಕು, ಸೊ ಅದನ್ನು ನೀವು ಅಲ್ಲಿ ಫಿಕ್ಸ್ ಮಾಡಿಸ್ಬೇಕು. ಇಮಿಡಿಯೇಟಾಗಿ ಫಿಕ್ಸ್ ಮಾಡಿಲ್ಲ ಅಂದರೆ ಆವಾಗಲೂ ಕೂಡ ಸೊ ಎಂಜಿನ್ ಫೇಲ್ಯೂರ್ ಆಗುವಂಥ ಚಾನ್ಸಸ್ ಇರುತ್ತೆ, ನಾಯ್ಸ್ ಬರುತ್ತೆ. ಸೊ ಯಾಕಂದರೆ ಯಾವಾಗ ನಿಮಗೆ ಎಂಜಿನ್ ಆಯಿಲ್ ಕಮ್ಮಿ ಆಗುತ್ತೆ ಆವಾಗ ನಿಮಗೆ ಸೊ ಬೇರಿಂಗ್ಸ್ ಏನಿರುತ್ತೆ, ಎಂಜಿನ್ ಬೇರಿಂಗ್ಸ್ ಅನ್ನೋದು ಬೇಗನೆ ವೇರ್ ಆಗುತ್ತೆ, ಫ್ರಿಕ್ಷನ್ ಸ್ಟಾರ್ಟ್ ಆಗುತ್ತೆ. ಸೊ ಫ್ರಿಕ್ಷನಿಂದ ನಿಮಗೆ ಎಂಜಿನಲ್ಲಿ ನಾಯ್ಸ್ ಬರುತ್ತೆ, ನೆಕ್ಸ್ಟ್ ಎಂಜಿನ್ ಸೀಜರ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಆ್ಯಂಡ್ ಫೈನಲ್ ಆಗಿ ರೆಗ್ಯುಲರ್ ಆಗಿ ವೆಹಿಕಲ್ನ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಮೇಂಟೆನೆನ್ಸಲ್ಲಿ ಆಯಿಲ್ ಚೇಂಜಸ್ನ ಪೀರಿಯಡಿಕ್ ಏನಿರುತ್ತೆ ಸೊ ಅದನ್ನು ಪೀರಿಯಡಿಕ್ ಆಗಿ ಮಾಡ್ತಾ ಇರಬೇಕು. ಸೊ ಯಾಕಂತ ಹೇಳಿದ್ರೆ ಕೆಲವರು ಆಯಿಲ್ ಚೇಂಜಸ್ನ ಮಾಡ್ತಾರೆ, ಸೊ ಸರ್ವಿಸ್ನ ರೆಗ್ಯುಲರ್ ಆಗಿ ಮಾಡಿಸ್ತಾರೆ. ಇನ್ನು ಕೆಲವರು ಓಡಿಲ್ಲ ಅಂತ ಹೇಳ್ಬಿಟ್ಟು ಓಡಿಸಲ್ಲ. ಬಿಕಾಸ್ ನಾನು ಹೇಳಿದೆ ಆವಾಗಲೇ ವಿಸ್ಕಾಸಿಟಿ. ಸೊ ವಿಸ್ಕಾಸಿಟಿ ಅನ್ನೋದು ನಿಮ್ಗೆ ಯಾವಾಗಲೂ ಚೇಂಜ್ ಆಗ್ತಾ ಇರುತ್ತೆ. ನೀವು ವೆಹಿಕಲ್ನ ರನ್ ಮಾಡದೇ ಇರಲಿ ಸೊ ಇಂಜಿನ್ ಆಯಿಲ್ನ ವಿಸ್ಕಾಸಿಟಿ ಅನ್ನೋದು ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಸೊ ಓಲ್ಡ್ ವೆಹಿಕಲ್ ಸೊ ನೀವು ಜಾಸ್ತಿ ದಿನ ವೆಹಿಕಲ್ನ ನಿಲ್ಲಿಸಿದ್ರೆ ಅಂತ ಹೇಳಿದ್ರೆ ಆಯಿಲ್ನ ವಿಸ್ಕಾಸಿಟಿ ಪ್ರಾಬ್ಲಮ್ ಆಗುತ್ತೆ. ಸೊ ಆವಾಗ ನಿಮಗೆ ಇಂಪ್ರಾಪರ್ ಲುಬ್ರಿಕೇಷನಿಂದ ಕೂಡ ಸೊ ವೇರ್ ಅಂಡ್ ಟೇರ್ ಸರ್ಟನ್ ಅಮೌಂಟ್ ಆಫ್ ವೇರ್ ಇರುತ್ತೆ, ಸೊ ಫ್ರಿಕ್ಷನ್ ಇರುತ್ತೆ. ಸೊ ಅದಕ್ಕೋಸ್ಕರ ರೆಗ್ಯುಲರ್ ಆಗಿ ವೆಹಿಕಲ್ನ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಸೊ ಈ ವಿಡಿಯೋದಲ್ಲಿ ನೀವು ಎಂಜಿನ್ ಆಯಿಲ್ ವಾರ್ನಿಂಗ್ ಲ್ಯಾಂಪ್ ಏನಕ್ಕೆ ಬರುತ್ತೆ ಸೊ ಸ್ಪೀಡೋಮೀಟ್ರಲ್ಲಿ, ಅದು ಬಂದರೆ ಏನು ಮಾಡಬೇಕು, ಆ್ಯಂಡ್ ಕೆಲವೊಂದು ಇಂಪಾರ್ಟೆಂಟ್ ಟಿಪ್ಸ್ಗಳನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದ್ರ ಹಿಂದಿನ ವೀಡಿಯೋನ ನೋಡಬೇಕು ಅಥವಾ ನಿಮಗೆ ಇದ್ರ ಹಿಂದಿನ ವಾರ್ನಿಂಗ್ ಲ್ಯಾಂಪ್ನ ಬಗ್ಗೆ ನನ್ನ ವೀಡಿಯೋ ನೋಡಬೇಕಂತ ಹೇಳಿದ್ರೆ ಈ ಐ ಬಟನ್ನ ಕ್ಲಿಕ್ ಮಾಡಿ. ಸೊ ಅದರಲ್ಲಿ ನಿಮಗೆ ಆ ಬ್ಲೂ ಟೆಂಪ್ರೇಚರ್ ವಾರ್ನಿಂಗ್ ಲ್ಯಾಂಪ್ ಏನಕ್ಕೆ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಮುಂದಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.